ಸಿದ್ದಾಪುರ ತಾಲೂಕಿನ ಕ್ಯಾದಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲ್ಲಳ ಹಾಗೂ ನೇಗಾರ್ ಗ್ರಾಮದಲ್ಲಿ ಸ್ಥಳೀಯರಿಗೆ ತಿಳಿಯದಂತೆ ಅರಣ್ಯದಲ್ಲಿ ಮರಗಳಿಗೆ ಹಾಗೂ ರಸ್ತೆಯಲ್ಲಿನ ವಿದ್ಯುತ್ ಕಂಬಗಳಿಗೆ ಮಾರ್ಕ್ ಮಾಡಿರುವುದು ಜನರಲ್ಲಿ ಆತಂಕ ಉಂಟುಮಾಡಿದೆ. ಯಾವ ಸಮಯದಲ್ಲಿ ಬಂದು ಮಾರ್ಕಿಂಗ್ ಮಾಡಿದ್ದಾರೆ ಎನ್ನುವುದು ಸಾರ್ವಜನಿಕರ ಗಮನಕ್ಕೆ ಬಾರದಿರುವುದು ಮತ್ತು ಜನರಿಗೆ ಮಾಹಿತಿ ನೀಡದೆ ಈ ರೀತಿ ಮಾಡಿರುವುದು ಜನರ ಆತಂಕ ಹೆಚ್ಚಾಗಲು ಕಾರಣವಾಗಿದೆ. ಸದ್ಯ ತಾಲೂಕಿನಲ್ಲಿ ಚರ್ಚೆ ನಡೆಯುತ್ತಿರುವ ಅಘನಾಶಿನಿ ನದಿ ತಿರುವು ಯೋಜನೆಗೆ ಕಲ್ಲಾಳದಲ್ಲಿ ಇಳಿಮನೆ ಹೊಳೆಗೆ ಚಿಕ್ಕ ಡ್ಯಾಂ ನಿರ್ಮಾಣ ಮಾಡುತ್ತಾರೆ ಎನ್ನುವ ಸುದ್ದಿ ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಈ ಕುರಿತು ಸಾಮಾಜಿಕ ಮುಖಂಡರಾದ ಸುಭಾಷ್ ಚಂದ್ರ ಹಾಗೂ ಸುನಿಲ್ ನಾಯ್ಕ್ ಅವರು ಮಾತನಾಡಿ, ಪ್ರಾಣ ಬಿಟ್ಟೇವು, ಆದರೆ ಯೋಜನೆಗೆ ಅವಕಾಶ ಕೊಡುವುದಿಲ್ಲ, ಹೋರಾಟ ನಡೆಸುತ್ತೇವೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ನಾವು ಈಗ ನಿಂತ ಸ್ಥಳ ಕ್ಯಾದಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಒಂದು ಇಳಿಮನೆ ಹೊಳೆ ಅಂತ. ಈ ಹೊಳೆಗೆ ಯಾಕೆ ಬಂದ್ವಿ ಅಂತಂದರೆ, ನಮಗೆ ಕೆಲವು ಜನ ಮಾಹಿತಿ ಕೊಟ್ಟಿದ್ದಾರೆ, ಇಲ್ಲಿ ಡ್ಯಾಮ್ ಮಾಡಲಿಕ್ಕೆ ಇದು ಒಂದು ಸೂಕ್ತ ಪ್ಲೇಸು ಅಂತ ಹೇಳಿ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಈ ಜಾಗಕ್ಕೆ ಬಂದ್ವಿ. ಈ ಜಾಗದಲ್ಲಿ ಬಂದು ನೋಡಿದಾಗ ನಮಗೆ ಕೆಲವೊಂದಷ್ಟು ಕಲ್ಲಾಳ ಮತ್ತು ಇಳಿಮನೆ ಹೊಳೆ, ನೇಗಾರು ಇಂಥ ಪ್ಲೇಸ್ಗಳಿಗೆಲ್ಲ ವಿಸಿಟ್ ಕೊಟ್ಟಿವಿ ನಾವು. ಇಂಥ ಪ್ಲೇಸ್ಗಳಿಗೆ ವಿಸಿಟ್ ಕೊಟ್ಟಾಗ ನೇಗಾರಲ್ಲಿ ಕಲ್ಲಾಳದಲ್ಲಿ ಫಾರೆಸ್ಟ್ ಇಲಾಖೆಯವರು ಮಾರ್ಕ್ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಜನ ಹೇಳಿದ್ದು. ಅದು ಯಾರೋ ಅದನ್ನು ಅಧಿಕೃತವನು ನೋಡಿದ್ದಲ್ಲ. ಆ ಕೆಲವು ಬಂದಿದ್ದಾರಂತ ನೋಡಲಿಕ್ಕೆ, ಮಾರ್ಕ್ ಮಾಡಲಿಕ್ಕೆ ಬಂದಂಥವರು ಯಾರು ಕನ್ನಡ ಮಾತಾಡೋರು ಅಂತ ಅಲ್ಲ, ಎಲ್ಲ ಹಿಂದಿನೋ ಏನೋ ಭಾಷೆ ಮಾತಾಡ್ತಾರಂತ ಅವ್ರು ಜನ ಹೇಳಿದ್ದು, ನಾವು ಕೇಳಿದ್ದು. ಅಲ್ಲಿ ನೋಡೋಂಥ ಪ್ಲೇಸ್ ಸಂದರ್ಭದಲ್ಲಿ ಕರೆಕ್ಟಾಗಿ ಎಲ್ಲ ಲೈನ್ ವೈಸ್ ಆಗಿ ಮಾರ್ಕ್ ಮಾಡಿದ್ದಾರೆ. ನಿಮಗೆ ಈ ಮೂಲಕ ಅವರು ಮೋಸ್ಟ್ಲಿ ತೋರಿಸ್ಬೋದು. ಏನು ಪ್ರತಿ ಮರಕ್ಕೂ ಲೈನ್ ವೈಸ್ ಆಗಿ ಮಾರ್ಕ್ ಮಾಡಿ ಕೆಂಪು ಒಂದು ಚಿತ್ರದಲ್ಲಿ ಬಣ್ಣದಲ್ಲಿ ಮಾರ್ಕ್ ಮಾಡಿದ್ದಾರೆ. ಅದೇ ನೇಗಾರಿಗೆ ಹೋಗಿ ನಾವು ನೋಡಿದಾಗ ಕರೆಂಟ್ ಕಂಬದ ಮೇಲೆ ಎರೋ ಮಾರ್ಕಲ್ಲಿ ಹಾಕಿ ಸಂಖ್ಯೆಗಳನ್ನು ಬರೆದಿದ್ದಾರೆ. ಆ ಸಂಖ್ಯೆ ಯಾವ ಮೂಲಕನೋ ಬಂದಿದೆಯೋ ಏನಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಈ ಸ್ಥಳದಲ್ಲಿ ಮತ್ತು ಈ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಸಂಘಟನೆಗಳು ಸೇರಿ ನಾವು ಈ ಡ್ಯಾಮ್ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಅದರಲ್ಲೂ ನಾವು ಈ ನಾಳೆ ನಾಡ್ದು ಮತ್ತು ಬೃಹತ್ ಒಂದು ಹೋರಾಟ ನಡೀತಾ ಇದೆ. ಆ ಹೋರಾಟಕ್ಕೂ ನಮ್ಮೆಲ್ಲರದ್ದು ಬೆಂಬಲ ಇದೆ. ಸಿದ್ದಾಪುರ ತಾಲೂಕಿನಂಥ ಜನಸಾಮಾನ್ಯರು ಎಲ್ಲರೂ ಎದ್ದು, ಸಿರ್ಸಿ, ಸಿದ್ದಾಪುರ, ಉತ್ತರ ಕನ್ನಡ ಜಿಲ್ಲೆಯವರು ಎಲ್ಲ ಬಂದು ಒಗ್ಗೂಡಿ ಈ ಡ್ಯಾಮನ್ನು ನಿಲ್ಲಿಸಬೇಕು. ಅವೈಜ್ಞಾನಿಕವಾದಂಥ ಡ್ಯಾಮು ಇದು. ಈ ಡ್ಯಾಮಿಂದ ಮಾಡಿದರೆ ಜನಸಂಕುಲಗಳು ನಾಶವಾಗ್ತದೆ, ಪ್ರಾಣಿ ಸಂಕುಲ ವೇಸ್ಟ್ ಆಗ್ತದೆ, ಹಾಗೆ ಮರ ಗಿಡಗಳು ಎಲ್ಲವೂ ಸರ್ವನಾಶ ಆಗ್ತದೆ. ಇದನ್ನು ಯಾವ ಸತ್ವ ಸಿದ್ಧಾಂತ ಮೇಲೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇದು ಆದಷ್ಟು ಬೇಗ ಎಲ್ಲ ಜನಸಾಮಾನ್ಯರು ಸೇರಿ, ಹಾಗೆ ರಾಜಕಾರಣಿಗಳು ಪಕ್ಷಾತೀತವಾಗಿ ಬಂದು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ಬೇಕಂತೇಳಿ ಈ ಮೂಲಕ ನಿಮ್ಮ ಮಾತು ಹೇಳ್ತಾ ಇದ್ದೀವಿ. ನಾವು ನಿಂತಿರೋ ಜಾಗ ಕ್ಯಾದಗಿ ಪಂಚಾಯತ್ ವ್ಯಾಪ್ತಿಯ ಇಳಿಮನೆ ಹೊಳೆ ಇದು. ನಾವು ಈ ಡ್ಯಾಮ್ ವಿಚಾರ ಸುದ್ದಿ ಬಂತು, ಇಲ್ಲೆಲ್ಲ ಆಗುತ್ತೆ ಅಂತೇಳಿ ಆವಾಗ ನಾವು ಕಲ್ಲಾಳ ಅಂತ ಹೇಳಿ ಊರಿಗೆ ಹೋದ್ವಿ. ಅಲ್ಲಿ ಒಂದು ಯಾವುದೋ ಹಿಂದಿನ ಕಾಲದಲ್ಲಿ ಒಂದು ಹೊಂಡ ಹೊಡೆದಿದ್ದು ನೋಡಿದ್ವಿ. ಅದೇ ಜಾಗ ನೇರವಾಗಿ ಲೈನ್ ಔಟ್ ಮಾಡಿದ್ದಾರೆ. ಅಲ್ಲಿ ಕೆಂಪು ಬಣ್ಣದಲ್ಲಿ ಎಲ್ಲ ಗಿಡಗಳಿಗೆ, ಮರಗಳಿಗೆ ನಂಬರ್ ಹಾಕ್ತಾ ಹೋಗಿದ್ದಾರೆ. ಅದನ್ನು ನಾವು ಮುಂದೆ ಹೋದಾಗ ಇಲ್ಲಿ ಮನೆಯಿಂದ ಮುಂದೆ ನೈಗಾರವರಿಗೆ ಹೋದ್ವಿ. ನೈಗಾರದಲ್ಲಿ ಅಲ್ಲಿ ಕೂಡ ಒಂದು ಮರಕ್ಕೆ ಕರೆಂಟ್ ಕಂಬಕ್ಕೆ ಎಲ್ಲೋ ಮಾರ್ಕಲ್ಲಿ ಆ ಕಡೆ ಒಂದು ಬಾಣದ ಮಾರ್ಕ್ ಕೊಟ್ಟಿದ್ದಾರೆ. ನಂತರ ಅಲ್ಲಿ ಒಂದು ಸಂಖ್ಯೆಯನ್ನು ಹಾಕಿದ್ದಾರೆ. ಇದೆಲ್ಲ ನೋಡಿದಾಗ ಈ ಕಡೆ ಇಲ್ಲಿ ಮಾಡ್ತಾ ಡ್ಯಾಮ್ ಅಂತ ನಮಗೆ ಕಂಡು ಬರ್ತಾ ಇದೆ. ಖಂಡಿತವಾಗಿ ಇಂಥ ಒಂದು ಅವೈಜ್ಞಾನಿಕವಾದಂಥ ಈ ಒಂದು ವ್ಯವಸ್ಥೆಯನ್ನು ನಾವು ವಿರೋಧಿಸ್ತೀವಿ. ಮತ್ತು ನಾವು ನಮ್ಮ ಜನನೂ ಕೂಡ ಹೇಳ್ಬೇಕೆ, ಪ್ರತಿಯೊಬ್ಬರೂ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಹೋರಾಟಕ್ಕೆ ರೆಡಿಯಾಗಬೇಕು. ನಾವು ಈಗಾಗಲೇ ಸಂಘಟನೆ ಮುಖಾಂತರ ನಾವು ಹೋರಾಟವನ್ನು ಇಟ್ಕೊಂಡಿದ್ದೀವಿ. 2ನೇ ತಾರೀಕಿಗೆ ಕೂಡ ಈ ಒಂದು ವಿರೋಧಿ ಪ್ರತಿಭಟನೆ ಇದೆ. ಎಲ್ಲರೂ ಭಾಗವಹಿಸಬೇಕು. ನಮ್ಮ ಈ ಜಾಗವನ್ನು ಮುಳುಗಲಿಕ್ಕೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ರಕ್ತನಾರು ಕೊಡಲಿಕ್ಕೆ ಸಿದ್ಧಿದ್ದೀವಿ, ಅದು ಈ ಹೊಳೆ ಡ್ಯಾಮ್ ಆಗಲಿಕ್ಕೆ ಕೊಡೋದಿಲ್ಲ. ಆ ರೀತಿಯಾಗಿ ನಮ್ಮ ಜನ ಒಟ್ಟಾಗಬೇಕು. ಸರ್ಕಾರಕ್ಕೂ ಕೂಡ ಮೊನ್ನೆ ಹೇಳಿದ್ದೀವಿ, ಒಂದು ಸಂದೇಶ ಕಳಿಸಿದ್ದೀವಿ. ಇದು ಕೈ ಬಿಡಬೇಕು. ಇದು ಉತ್ತಮವಾದಂಥ ಒಂದು ಪರಿಸರ ಇರುವಂಥದ್ದು, ದೇಶಕ್ಕೆ ಒಂದು ಒಳ್ಳೆಯ ವಾತಾವರಣ ಕೊಡುವಂಥ ಈ ಒಂದು ಕಾಡು, ಇದನ್ನು ಉಳಿಸ್ಬೇಕು ಅಂತೇಳಿ ಒಂದು ಮನವರಿಕೆ ಆಗುವಂಥ ನಾವು ಮಾತಾಡಿದ್ದೀವಿ. ಈಗಲೂ ಕೂಡ ಅದನ್ನೇ ಹೇಳ್ತೀನಿ. ಇಂಥ ಒಂದು ಉತ್ತಮವಾದ ಪರಿಸರವನ್ನು ಕಾಪಾಡುವಂಥ ಒಂದು ಏರಿಯಾವನ್ನು ಹಾಳು ಮಾಡಬಾರ್ದು. ಇದಕ್ಕೆ ಸರ್ಕಾರ ಕೂಡ ಈ ಯೋಜನೆ ಕೈ ಬಿಡಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಿದ್ದೇವೆ. ಮತ್ತು ಹೋರಾಟಕ್ಕೆ ನಾವಂತೂ ಎಲ್ಲ ರೀತಿಯಲ್ಲಿ ಸಿದ್ಧರಿದ್ದೇವೆ. ಯಾವ ರೀತಿ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ. ಎಲ್ಲ ಒಟ್ಟಾಗಿದ್ದೀವಿ. ಈಗಾಗಲೇ ನಾಡ್ದು 2ನೇ ತಾರೀಕಿಗೆ ಸಾಂಕೇತಿಕ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೇವೆ. ಅವತ್ತೇ ಗೊತ್ತಾಗುತ್ತೆ. ನಂತರದ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡೋರಿದ್ದೇವೆ. ಸರ್ಕಾರಕ್ಕೆ ಈ ಮುಖಾಂತರ ಒಂದು ಮನವಿ ಮಾಡ್ತಿದ್ದೇನೆ, ಈ ಯೋಜನೆ ತಕ್ಷಣ ಕೈ ಬಿಡಬೇಕು. ಡಿಪಿಆರ್ ಅಂತ ಏನಿದ್ರು ಕೂಡ ಅದು ಕೈ ಬಿಟ್ಟು ಜನರಿಗೆ ಇಲ್ಲ ಡ್ಯಾಮು ನಾವು ಮಾಡೋದಿಲ್ಲ ಅಂತ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಮುಖಾಂತರ ಆಗ್ರಹಿಸ್ತಿದ್ದೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.